ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಸ್ವಜ್ಞಾನ ಸಂಪನ್ಮೂಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ 4 ತರಗತಿಗಳಲ್ಲಿ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯ ಅವರ ಬಗ್ಗೆ ವ್ಯಕ್ತಿ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ವಿಶ್ವೇಶ್ವರಯ್ಯರವರ ಸಾಧನೆಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅವರ ಬಾಲ್ಯ, ಅವರ ಶಿಕ್ಷಣ, ಇಂಜಿನಿಯರ್ ಆಗಿ ಮುಂಬೈ ಪ್ರಾಂತ್ಯದಲ್ಲಿ ಅವರು ಸಲ್ಲಿಸಿದಂತಹ ಸೇವೆಗಳು, ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರವನ್ನಾಗಿ ಪರಿವರ್ತಿಸುವಲ್ಲಿ ವಿಶ್ವೇಶ್ವರಯ್ಯನವರ ಪಾತ್ರ, ಹಾಗೆ ಮುಂದೆ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಅವರ ಕೆಲಸ ಕಾರ್ಯಗಳು, ಅದೇ ರೀತಿ ದಿವಾನರಾಗಿ ಆಯ್ಕೆಯಾದ ನಂತರ ಮಾದರಿ ಮೈಸೂರು ರಚಿಸುವಲ್ಲಿ ವಿಶ್ವೇಶ್ವರಯ್ಯನವರ ಕೆಲಸ ಕಾರ್ಯಗಳು, ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯನವರು ನೀಡಿದಂತಹ ಕೊಡುಗೆ, ಇಷ್ಟು ವಿಚಾರಗಳನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಇವತ್ತಿನ ತರಗತಿಯಲ್ಲಿ ವಿಶ್ವೇಶ್ವರಯ್ಯನವರು ಇತರ ಬೇರೆ ಬೇರೆ ಕ್ಷೇತ್ರಗಳಿಗೆ ಏನೆಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನುವುದನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗ ಆರಂಭದಲ್ಲಿ ಮಾದರಿ ಓದು. ನಾನು ಗಟ್ಟಿಯಾಗಿ ಓದ್ತೇನೆ, ನೀವೆಲ್ಲರೂ ಪಾಠಪುಸ್ತಕವನ್ನು ಗಮನಿಸ್ತಾ ನನ್ನನ್ನು ಅನುಸರಿಸ್ತಾ ಹೋಗಿ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ 100 ಕೈಗಾರಿಕೆಗಳು ಪ್ರಾರಂಭಗೊಂಡವು. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದವು. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಕೃತಿಗಳು. ಸೆಪ್ಟೆಂಬರ್ 15, 1960ರಂದು ಶತಮಾನೋತ್ಸವ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು.
102 ವರ್ಷಗಳ ತುಂಬು ಜೀವನವನ್ನು ಪೂರೈಸಿದ ಸರ್ ಎಂ ವಿ ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಎಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಗೊಮ್ಮಟ ವ್ಯಕ್ತಿತ್ವ. ಗೊಮ್ಮಟ ವ್ಯಕ್ತಿತ್ವ ಅಂದರೆ ಉನ್ನತ ವ್ಯಕ್ತಿತ್ವ, ನಾವು ಗೌರವದಿಂದ ನೋಡುವಂಥ ವ್ಯಕ್ತಿತ್ವ ಅನ್ನುವಂಥ ಅರ್ಥ ಇದೆ. ಅದೇ ರೀತಿ ಪಥ ಅಂದರೆ ದಾರಿ ಅನ್ನುವಂಥ ಅರ್ಥ ಇದೆ. ಪಾಠಭಾಗವನ್ನು ಗಮನಿಸ್ತಾ ಹೋಗೋಣ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಅವರು ಮೂಲತಃ ಇಂಜಿನಿಯರ್, ಹಾಗಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಕಡೆ ಅವರಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಮೈಸೂರು ದಿವಾನರಾಗಿ ಆಯ್ಕೆಯಾಗುವ ಸಂದರ್ಭಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಹ್ವಾನ ಕೊಟ್ಟಾಗ ವಿಶ್ವೇಶ್ವರಯ್ಯನವರು ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ತಮ್ಮ ಸಾಮ್ರಾಜ್ಯದಲ್ಲಿ, ತಮ್ಮ ಸಂಸ್ಥಾನದಲ್ಲಿ ಅವಕಾಶ ಕೊಡಬೇಕು, ಹಾಗಿದ್ದರೆ ಮಾತ್ರ ನಾನು ಇಂಜಿನಿಯರ್ ಆಗಿ ಬರ್ತೇನೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಹಾಗಾಗಿ ಮೈಸೂರಿನಲ್ಲಿ ಬಹಳ ಸಂಖ್ಯೆಯಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾದವು ವಿಶ್ವೇಶ್ವರಯ್ಯನವರು ದಿವಾನರಾದ ನಂತರ. ನೋಡಿ, ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಅವರೊಂದು ಘೋಷಣೆಯನ್ನೇ ಮಾಡಿದರು. ಏನು? ಕೈಗಾರಿಕೀಕರಣ, ಕೈಗಾರಿಕೀಕರಣ ಮಾಡಬೇಕು. ಅದಾಗಲೇ ಯುರೋಪ್ನಲ್ಲಿ ಕೈಗಾರಿಕಾ ಕ್ರಾಂತಿಗಳೆಲ್ಲ ಆಗಿ ಹೋಗಿತ್ತು. ಈ ಕಾರಣದಿಂದಾಗಿ ಯುರೋಪ್ ದೇಶಗಳು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದ್ವು. ಭಾರತವನ್ನು ಕೂಡ ಯುರೋಪ್ ದೇಶಗಳಷ್ಟೇ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬೇಕು ಅನ್ನುವಂಥ ಕನಸು ವಿಶ್ವೇಶ್ವರಯ್ಯನವರಿಗೆ ಇತ್ತು. ಆ ಕಾರಣಕ್ಕಾಗಿ ಅವರು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದಾಗ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಿಸಿದ್ರು ಅಂತ ಗೊತ್ತಾಗ್ತದೆ. ಕೈಗಾರಿಕೀಕರಣ ಇಲ್ಲವೇ ಅವನತಿ, ಇಲ್ಲದಿದ್ದರೆ ನಾವು ನಾಶ ಆಗ್ತೇವೆ, ನಮಗೆ ಮುಂದೆ ಯಾವುದೇ ಭವಿಷ್ಯ ಇಲ್ಲ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡದಿದ್ದರೆ ಮುಂದೆ ಯಾವುದೇ ಭವಿಷ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ, ಕಾಗದದ ಕಾರ್ಖಾನೆ, ಸೋಪು, ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲು, ಬೆಂಕಿ ಕಡ್ಡಿ, ಪೀಠೋಪಕರಣಗಳ ತಯಾರಿಕಾ ಘಟಕ, ಹೀಗೆ 10 ಹಲವು ಕೈಗಾರಿಕೆಗಳನ್ನು ಸ್ಥಾಪಿಸಿದರು. ಆ ಕಾಲಕ್ಕೆ ಎಲ್ಲವೂ ಮೈಸೂರುಮಯ ಆಗಿತ್ತು ಅಂತ ಹೇಳ್ತಾರೆ. ಎಲ್ಲವೂ ಮೈಸೂರು ಸೋಪ್, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಲ್ಯಾಂಪ್ಸ್, ಮೈಸೂರು ಕಬ್ಬಿಣ ಮತ್ತು ಉಕ್ಕು, ಮೈಸೂರು ಸಿಮೆಂಟ್, ಮೈಸೂರು ಸಿಲ್ಕ್, ಮೈಸೂರು ಶುಗರ್, ಹೀಗೆ ಎಲ್ಲವೂ ಮೈಸೂರುಮಯ ಆಗಿತ್ತು. ಮೈಸೂರಿನ ಹೆಸರು ದೇಶದಾದ್ಯಂತ ಹಬ್ಬಲಿಕ್ಕೆ ಇವರು ಸ್ಥಾಪಿಸಿದಂತಹ ಕೈಗಾರಿಕೆಗಳು ಕಾರಣ ಆಯಿತು ಅಂತ ನಾವು ಹೇಳಬಹುದು. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದು ಅವರು ಆರ್ಥಿಕ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಆರ್ಥಿಕವಾಗಿ ಸಂಸ್ಥಾನ ಸದೃಢ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಆ ವಿಭಾಗದಲ್ಲಿಯೂ ಕೂಡ ಕೆಲಸ ಮಾಡಿದರು. ಇದಕ್ಕಾಗಿ ಅವರು 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಮೈಸೂರು ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅದನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬಂದವು. ಜನರು ದುಡಿದಂಥ ಹಣವನ್ನು ಉಳಿತಾಯ ಮಾಡಲಿಕ್ಕಾಗಿ ಬ್ಯಾಂಕಿನಲ್ಲಿ ಇಟ್ಟು ಉಳಿತಾಯ ಮಾಡುವಂತಹ ಅವಕಾಶವನ್ನು ಕೊಡುವಂತಹ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಸಾಕಷ್ಟು ಬಂಡವಾಳ ಬೇಕಾಗ್ತದೆ. ಬಂಡವಾಳ ಅಂದರೆ ಹಣ ಬೇಕಾಗ್ತದೆ. ಅಂತಹ ಬಂಡವಾಳವನ್ನು ನೀಡುವಂತಹ ಬ್ಯಾಂಕ್ಗಳು ಸ್ಥಾಪನೆಯಾದವು. ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ಇದೊಂದು ಬಹಳ ಕ್ರಾಂತಿಕಾರಿ ಬದಲಾವಣೆ. ಅಲ್ಲಿಯವರೆಗೆ ಭಾರತೀಯರಿಗೆ ಅಂತಹ ಕಲ್ಪನೆಗಳು ಪ್ರಾಯಶಃ ಇದ್ದಿರಲಿಕ್ಕಿಲ್ಲ. ಜೀವಕ್ಕೆ ವಿಮೆ, ಯಾವುದಕ್ಕೆ ತೊಂದರೆ ಆಗ್ತದೆ ಅದಕ್ಕೆಲ್ಲದಕ್ಕೂ ವಿಮೆ ಇದೆ. ಆ ವಿಮೆಯನ್ನು ಮಾಡುವಂಥದ್ದು ಬಹಳ ಮುಖ್ಯ. ಯಾಕೆಂತ ಹೇಳಿದರೆ ಈಗ ವಾಹನ ಇರ್ಬೋದು
ಅಥವಾ ಜೀವವೇ ಇರ್ಬೋದು, ಅಥವಾ ಯಾವುದೇ ಒಂದು ವಸ್ತು ಇರ್ಬೋದು, ಹಾಳಾದರೆ ಅನಿರೀಕ್ಷಿತವಾಗಿ ಅದಕ್ಕೆ ಏನಾದರೂ ತೊಂದರೆ ಆದರೆ ಅದರ ನಷ್ಟವನ್ನು ಅದರ ಗ್ರಾಹಕನಿಗೆ ಅಥವಾ ಅವನನ್ನು ಅವಲಂಬಿಸಿಕೊಂಡಿರುವವರಿಗೆ ಭರಿಸಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಅದು ಜೀವ ವಿಮೆ. ಅದನ್ನು ಮೈಸೂರಿನಲ್ಲಿ ಅವರು ಪ್ರಾರಂಭ ಮಾಡಿದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಇನ್ನು ಕೇವಲ ಕೈಗಾರಿಕೆಗಳಿಗೆ ಮಾತ್ರ ಸಾಲ ನೀಡುವಂಥ ಬ್ಯಾಂಕ್ಗಳಲ್ಲ, ರೈತರಿಗೂ ಕೂಡ ಸಾಲ ನೀಡುವಂಥ ಬ್ಯಾಂಕ್ಗಳು, ಹಾಗೆ ಕರಕುಶಲ ಕೆಲಸಗಾರರಿಗೆ, ಸಾಮಾನ್ಯ ಕೆಲಸಗಾರರಿಗೂ ಕೂಡ ಸಾಲದ ಸೌಲಭ್ಯವನ್ನು ನೀಡುವಂತಹ ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಅದಕ್ಕೂ ಕೂಡ ಶಕ್ತಿಯನ್ನು ತುಂಬಿದ್ದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳು ಸ್ಥಾಪನೆಯಾದವು. ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳು ಸ್ಥಾಪನೆಯಾದವು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನುವುದನ್ನು ತಿಳ್ಕೊಳ್ಳಿಕ್ಕಾಗಿ ಅವರು ಆದಾಯ ಮತ್ತು ವ್ಯಯ, ಆದಾಯ ಮತ್ತು ಖರ್ಚು, ಅವುಗಳಲ್ಲಿ ಒಂದು ಹೊಸ ದೃಷ್ಟಿಕೋನವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದರು. ಹೀಗೆ ವಿಶ್ವೇಶ್ವರಯ್ಯನವರು ಒಬ್ಬ ಇಂಜಿನಿಯರ್ ಮಾತ್ರ ಅಲ್ಲ, ಒಬ್ಬ ಆಡಳಿತಗಾರನಾಗಿಯೂ ಕೂಡ ಬಹಳ ಹೆಸರನ್ನು ಮಾಡಿದರು. ಅವರು ಕೇವಲ ಅಣೆಕಟ್ಟುಗಳನ್ನು ಕಟ್ಟುವಂಥದ್ದು ಅಥವಾ ನೀರಾವರಿ ಕ್ಷೇತ್ರಕ್ಕೆ ಪ್ರಾಶಸ್ತ್ಯವನ್ನು ಕೊಡುವುದು ಮಾತ್ರ ಅಲ್ಲ, ಅವರು ಎಲ್ಲ ಕ್ಷೇತ್ರಗಳಲ್ಲೂ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದರು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸವನ್ನು ವಿಶ್ವೇಶ್ವರಯ್ಯನವರು ಮಾಡಿದರು. ಹಾಗಾಗಿ ವಿಶ್ವೇಶ್ವರಯ್ಯನವರು ಬದುಕಿದ್ದಾಗಲೇ ದಂತಕಥೆಯಾದರು. ಅವರ ಬಗ್ಗೆ ಸಾಕಷ್ಟು ಕಥೆಗಳು, ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಆ ಸಂಸ್ಥಾನದಲ್ಲಿ ಆಗಾಗ ಚರ್ಚೆ ಆಗ್ತಾ ಇದ್ವು. ಆ ರೀತಿ ಜನರಿಗೆ ಬೆಳಕಾಗುವ ರೀತಿಯಲ್ಲಿ ವಿಶ್ವೇಶ್ವರಯ್ಯನವರು ಬದುಕಿದರು. ಒಬ್ಬ ಕರ್ಮಯೋಗಿಯ ಹಾಗೆ ಅವರು ಬಾಳಿದರು. ವಿಶ್ವೇಶ್ವರಯ್ಯನವರು ನಮ್ಮ ನೆಲದ ಒಬ್ಬ ಹೆಮ್ಮೆಯ ಭಾರತೀಯ. ವಿಶ್ವೇಶ್ವರಯ್ಯನವರನ್ನು ಕನ್ನಡಿಗರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ. ಅಂತಹ ಒಬ್ಬ ಹೆಮ್ಮೆಯ ಭಾರತೀಯ ಅವರು. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ವಿದೇಶಗಳಿಗೂ ಹೋಗಿ ಅಲ್ಲಿಯೂ ಕೂಡ ಯಾವುದೇ ಕ್ಷೇತ್ರದ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಟ್ಟು ಭಾರತದ ಹೆಸರನ್ನು ಅಲ್ಲಿಗೂ ಕೂಡ ವ್ಯಾಪಿಸುವ ಹಾಗೆ ಮಾಡಿದಂಥವರು. ಅವರ ಬಗ್ಗೆ ಒಂದು ವಿಚಾರ ಬರುತ್ತದೆ. ಅಮೇರಿಕಾದಲ್ಲಿ ಯಾವುದೋ ಒಂದು ಕಾರ್ಖಾನೆಯಲ್ಲಿರುವಂಥ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಿ ವಿಶ್ವೇಶ್ವರಯ್ಯನವರನ್ನು ಕರೆಸಿಕೊಳ್ತಾರೆ. ಒಂದು ದೊಡ್ಡ ತಂಡವಾಗಿ ಆ ಕಾರ್ಖಾನೆಗೆ ಹೋಗ್ತಾರೆ. ಆ ತಂಡದಲ್ಲಿ ಸುಮಾರು ಜನರಿದ್ದರು. ವಿಶ್ವೇಶ್ವರಯ್ಯನವರು ಕೂಡ ಇದ್ದರು. ಅದರ ಪ್ರಮುಖ ಮುಂದಾಳತ್ವ ವಿಶ್ವೇಶ್ವರಯ್ಯನವರದೇ ಆಗಿತ್ತು. ಆ ಹೊತ್ತಿಗಾಗಲೇ ಅವರಿಗೆ 90 ವಯಸ್ಸು ದಾಟಿ ಆಗಿತ್ತು. 90 ವರ್ಷದ ಹಣ್ಣು ಮುದುಕ ವಿಶ್ವೇಶ್ವರಯ್ಯ ಆಗ ಅವರು. ಆ ಕೈಗಾರಿಕೆಯ ಸ್ಥಾವರದಲ್ಲಿರುವಂಥ ಯಾವುದೋ ಒಂದು ಎತ್ತರದ ಜಾಗದಲ್ಲಿ ಏಣಿಯ ಮೂಲಕ ಹತ್ತಿ ಮೇಲೆ ನೋಡಬೇಕಾದ ಒಂದು ಜಾಗದಲ್ಲಿ ಏನೋ ಸಮಸ್ಯೆ ಇತ್ತು. ಆದರೆ ಅಲ್ಲಿಗೆ ಹತ್ತಲಿಕ್ಕೆ ಯಾರೂ ಕೂಡ ಧೈರ್ಯ ಮಾಡಲಿಲ್ಲ. ಆದರೆ ಆ 90 ವರ್ಷ ವಯಸ್ಸಿನ ವಿಶ್ವೇಶ್ವರಯ್ಯ ಅವರು ಏಣಿಯ ಮೂಲಕ ಮೇಲೆ ಹೋಗಿ ಹತ್ತಿ ಅಲ್ಲಿ ಏನು ಅಂತ ಸಮಸ್ಯೆಯನ್ನು ನೋಡಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿ ಅವರು ಕೆಳಗೆ ಬಂದರು ಅಂತ ಹೇಳ್ತಾರೆ. ಅಷ್ಟು ಜೀವನೋತ್ಸಾಹ ವಿಶ್ವೇಶ್ವರಯ್ಯನವರಲ್ಲಿ ಇತ್ತು. ವಿಶ್ವೇಶ್ವರಯ್ಯನವರ ದೊಡ್ಡ ಶತ್ರು ಯಾರು ಅಂತ ಕೇಳಿದರೆ ಸೋಮಾರಿತನ. ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ, ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕಾಗಿತ್ತು. ಏನೂ ಕೆಲಸ ಇಲ್ಲ ಅಂತ ಅಂದರೆ ಪುಸ್ತಕವನ್ನು ಓದ್ತಾ ಇದ್ದರು. ತಮ್ಮ 101, 102ನೇ ವಯಸ್ಸಿನಲ್ಲಿಯೂ ಕೂಡ ಅವರು ಪುಸ್ತಕಗಳನ್ನು ತರಿಸಿ ಓದ್ತಾ ಇದ್ರಂತೆ. ಯಾರೋ ಒಬ್ಬರು, ನಾನು ಇಂಥ ಊರಿಗೆ ಹೋಗಿ ಬರ್ತೇನೆ, ಬರುವಾಗ ನಿಮಗೇನು ತರಬೇಕು ಅಂತ ಕೇಳಿದರೆ ನನಗೊಂದು ಒಳ್ಳೆಯ ಪುಸ್ತಕ ತನ್ನಿ ಅಂತ ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ರಂತೆ. ಹೀಗೆ ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಚಾರಗಳು ನಮಗೆ ತಿಳಿತಾ ಹೋಗ್ತದೆ. ವಿಶ್ವೇಶ್ವರಯ್ಯನವರು ಎಂತಹ ಒಬ್ಬ ನಿಷ್ಠಾವಂತ ಕೆಲಸಗಾರ ಅಂತ ಹೇಳಿದರೆ, ಆಗ ಸಂಸ್ಥಾನಕ್ಕೆ ವಿದ್ಯುತ್ತಿನ ವ್ಯವಸ್ಥೆ ಆಗಿತ್ತಷ್ಟೇ. ನಿಮಗೆ ಗೊತ್ತಿದೆ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಯೋಜನೆ ಪ್ರಾರಂಭ ಆಗಿ ಬೆಂಗಳೂರಿಗೆ ವಿದ್ಯುತ್ತಿನ ಸಂಪರ್ಕ ಆಯಿತು ಅನ್ನುವಂಥದ್ದನ್ನು ನಾವು ಹಿಂದೆ ಓದಿದ್ದೇವೆ. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲಕ್ಕೆ ಅಂಥ ದೊಡ್ಡ
ಮಟ್ಟದ ಬದಲಾವಣೆಗಳೇನೂ ಆಗಿರಲಿಲ್ಲ, ವಿದ್ಯುತ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳೇನೂ ಆಗಿರಲಿಲ್ಲ. ಹಾಗಾಗಿ ಅವರು ಎಲ್ಲೇ ಕೆಲಸ ಮಾಡ್ತಾಯಿದ್ರು ಮೇಣದ ಬತ್ತಿ, ಸರ್ಕಾರಿ ನೌಕರರಿಗೆ ಆಗ ಮೇಣದ ಬತ್ತಿಯನ್ನು ಕೊಡ್ತಾಯಿದ್ರು, ರಾತ್ರಿ ವೇಳೆಯಲ್ಲಿ ಕೆಲಸ ಮಾಡಲಿಕ್ಕೆ ಮೇಣದ ಬತ್ತಿಯನ್ನು ಕೊಡ್ತಾಯಿದ್ರು. ಇವರು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡುವ ಸಂದರ್ಭಕ್ಕೆ ಸರ್ಕಾರದಿಂದ ನೀಡಿದಂಥ ಮೇಣದ ಬತ್ತಿಯನ್ನು ಉರಿಸಿಕೊಂಡು ಕೆಲಸ ಮಾಡ್ತಾಯಿದ್ರಂತೆ. ಆಮೇಲೆ ತಮ್ಮದೇನಾದರೂ ವೈಯಕ್ತಿಕ ಕೆಲಸ ಇದ್ದರೆ ಅಥವಾ ತಾವು ಏನಾದರೂ ಪುಸ್ತಕ ಓದುವಂಥ ರೀತಿಯಲ್ಲಿ ತಯಾರಾದರೆ ಆ ಸಂದರ್ಭಕ್ಕೆ ಆ ಮೇಣದ ಬತ್ತಿಯನ್ನು ಆರಿಸಿ ತಮ್ಮದೇ ಸ್ವಂತ ಖರ್ಚಿನಲ್ಲಿ ತೆಗೆದುಕೊಂಡಂಥ ಮೇಣದ ಬತ್ತಿಯನ್ನು ಉರಿಸಿ ಅದರ ಬೆಳಕಿನಲ್ಲಿ ಓದ್ತಾ ಇದ್ದರು ಅಂತ ವಿಶ್ವೇಶ್ವರಯ್ಯನವರ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ. ಇನ್ನು ಡಿ ವಿ ಜಿ ಅವರು ಬರೆದಂತಹ ಜ್ಞಾಪಕ ಚಿತ್ರಶಾಲೆ, ಡಿ ವಿ ಜಿ ಅವರು ವಿಶ್ವೇಶ್ವರಯ್ಯನವರ ಬಗ್ಗೆ ಮುಖ್ಯವಾಗಿ ಮೈಸೂರಿನ ದಿವಾನರು ಅಂತ ಹೇಳಿಯೇ ಒಂದು ವಿಭಾಗ ಇದೆ. ಅವರು ಬರೆದಂತಹ ಪುಸ್ತಕದ ಹೆಸರು ಜ್ಞಾಪಕ ಚಿತ್ರಶಾಲೆ. ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ಒಂದು ವಿಭಾಗದಲ್ಲಿ ಮೈಸೂರಿನ ದಿವಾನರು ಅನ್ನುವಂಥ ವಿಭಾಗ ಬರ್ತದೆ. ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆಯೂ ಕೂಡ ಹೇಳ್ತಾರೆ, ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆಯೂ ಕೂಡ ಹೇಳ್ತಾರೆ. ಅದನ್ನು ಓದಬೇಕು ವಿದ್ಯಾರ್ಥಿಗಳೇ, ಪುಸ್ತಕ ಓದುವಂತಹ ಹವ್ಯಾಸ ಇರಬೇಕು. ಹಾಗಿದ್ದಾಗ ನಾವು ಹೆಚ್ಚು ಜ್ಞಾನವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಜ್ಞಾಪಕ ಚಿತ್ರಶಾಲೆ, ಡಿ ವಿ ಜಿಯವರು ಬರೆದಂತಹ ಜ್ಞಾಪಕ ಚಿತ್ರಶಾಲೆ ಆ ಕೃತಿಯಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಸಾಕಷ್ಟು ನಿಮಗೆ ಗೊತ್ತಿಲ್ಲದೇ ಇರುವಂಥ ಎಷ್ಟೋ ವಿಚಾರಗಳು ಆ ಪುಸ್ತಕದಲ್ಲಿದೆ. ಯಾಕಂತ ಹೇಳಿದರೆ ಡಿ ವಿ ಜಿಯವರು ವಿಶ್ವೇಶ್ವರಯ್ಯನವರನ್ನು ಬಹಳ ಹತ್ತಿರದಿಂದ ನೋಡಿದವರು, ಬಹಳ ಹತ್ತಿರದ ಸಂಪರ್ಕ ಅವರಿಗೆ ಇತ್ತು. ಅದನ್ನು ಅವರ ಆ ಪುಸ್ತಕದಲ್ಲಿ ಬರಿತಾ ಹೋಗ್ತಾರೆ. ಆ ಪುಸ್ತಕದಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಓದ್ತಾ ಹೋದ ಹಾಗೆ ವಿಶ್ವೇಶ್ವರಯ್ಯನವರು ಎಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಎನ್ನುವುದು ನಮಗೆ ಗೊತ್ತಾಗ್ತದೆ. ಬಡತನದಲ್ಲಿ ಬೆಳೆದಂತಹ ವಿಶ್ವೇಶ್ವರಯ್ಯ ಅವರು, ಆದರೆ ಅವರ ಜೀವನೋತ್ಸಾಹಕ್ಕೆ ಎಂದಿಗೂ ಬಡತನ ಬರಲಿಲ್ಲ. ಅವರು ಕಲಿತಾ ಇರುವಂಥ ಸಂದರ್ಭಕ್ಕೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದವರು. ದೈನಂದಿನ ಖರ್ಚಿಗೂ ಕೂಡ ಹಣ ಇರ್ತಾ ಇರಲಿಲ್ಲ. ಆದರೆ ಮುಂದೆ ಅವರು ದೇಶದ ಬಹಳ ದೊಡ್ಡ ವ್ಯಕ್ತಿಯಾಗಿ ಬೆಳೆದ ರೀತಿ ನಮ್ಮೆಲ್ಲರಿಗೂ ಒಂದು ನಿದರ್ಶನ, ನಮಗೆಲ್ಲರಿಗೂ ಅದು ಆದರ್ಶ ಅಂತ ಹೇಳಬಹುದು. ಗೋಮಟ್ಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಆ ಸಂದರ್ಭಕ್ಕೆ ಬ್ರಿಟಿಷರು ಸಾಧಕರಿಗೆ ನೀಡ್ತಾ ಇದ್ದಂಥ ಒಂದು ಪ್ರಶಸ್ತಿ ಸರ್, ಅದನ್ನು ವಿಶ್ವೇಶ್ವರಯ್ಯನವರಿಗೆ ಬ್ರಿಟಿಷ್ ಸರ್ಕಾರ ನೀಡಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ಈ ದೇಶ ಕೊಡುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಅದು ಭಾರತ ರತ್ನ. ಆ ಪ್ರಶಸ್ತಿಯನ್ನು 1955ರಲ್ಲಿ ವಿಶ್ವೇಶ್ವರಯ್ಯನವರಿಗೆ ನೀಡಲಾಯಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿ. ನೋಡಿ, ಅವರಿಗೆ ಡಾಕ್ಟರೇಟ್ ಪದವಿ ಲಭಿಸಿದ ಕಾರಣದಿಂದಾಗಿ ನಾವು ಅವರನ್ನು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅಂಥೇಳಿ ಕರೀತೇವೆ. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಅಂಚೆ ಚೀಟಿ, ಅದರಲ್ಲಿ ಅವರ ಭಾವಚಿತ್ರ ಇರುವ ಹಾಗೆ ಆ 100 ವರ್ಷದ ನೆನಪಿಗಾಗಿ, 100 ವರ್ಷದ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. 1918ರಲ್ಲಿ ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಗೆ ಅವರು ರಾಜೀನಾಮೆಯನ್ನು ನೀಡಿದರು. ಅನಂತರವೂ ಕೂಡ ದೇಶದ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ಸಾಕಷ್ಟು ಪುಸ್ತಕಗಳನ್ನು ಕೂಡ ವಿಶ್ವೇಶ್ವರಯ್ಯನವರು ಬರೆದಿದ್ದಾರೆ. ನೋಡಿ, 1920ರಲ್ಲಿ ಅವರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅನ್ನುವಂತಹ ಪುಸ್ತಕವನ್ನು ಬರೆದರು. ಹಾಗೆ 1934ರಲ್ಲಿ ಪ್ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಬರೆದರು. ಹಾಗೆ ಅವರ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ವಿಶ್ವೇಶ್ವರಯ್ಯನವರ ಆತ್ಮಚರಿತ್ರೆ ಅದು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಹಾಗೆ ಇನ್ನೊಂದು ಕೃತಿ ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ. ಇದೆಲ್ಲ ವಿಶ್ವೇಶ್ವರಯ್ಯನವರು ರಚಿಸಿದಂತಹ ಕೃತಿಗಳು. ಸೆಪ್ಟೆಂಬರ್ 15, 1960ರಂದು ಶತಮಾನೋತ್ಸವ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು.
ಅವರ ಹುಟ್ಟುಹಬ್ಬದ 100ನೇ ವರ್ಷದ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಒಂದು ಪುಸ್ತಕ, ಅಭಿನಂದನಾ ಗ್ರಂಥ, ಅದನ್ನು ಪ್ರಕಟ ಮಾಡಲಾಯಿತು. ಅದರ ಹೆಸರು ಸರ್ ಎಂ ವಿ. ವಿ ಅಂದರೆ ವಿಶ್ವೇಶ್ವರಯ್ಯ. 102 ವರ್ಷಗಳ ತುಂಬು ಜೀವನವನ್ನು ಪೂರೈಸಿದ ಸರ್ ಎಂ ವಿ ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. ಇಹಲೋಕ ಅಂದರೆ ಈ ಲೋಕ. ಅವರು 1962ರಲ್ಲಿ ತಮ್ಮ 102ನೇ ವಯಸ್ಸಿನಲ್ಲಿ ಪ್ರಾಣತ್ಯಾಗ ಮಾಡಿದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಎಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ. ಇಂಜಿನಿಯರರು ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬವನ್ನು ತಮ್ಮ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ. ಅದು ಸೆಪ್ಟೆಂಬರ್ 15. ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬವನ್ನು ಎಲ್ಲ ಇಂಜಿನಿಯರ್ಗಳ ದಿನಾಚರಣೆ ಅಂಥೇಳಿ ಆಚರಿಸ್ತಾರೆ. ಅದು ವಿಶ್ವೇಶ್ವರಯ್ಯನವರಿಗೆ ಲಭಿಸಿದಂಥ ಬಹಳ ದೊಡ್ಡ ಗೌರವ ಅಂತ ನಾವು ತಿಳ್ಕೊಳ್ಬೋದು. ವಿಶ್ವೇಶ್ವರಯ್ಯನವರ ಬಗ್ಗೆ ಕೇವಲ ಇಷ್ಟೇ ವಿಚಾರಗಳಿಂದ ಅವರ ಸಾಧನೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಬಗ್ಗೆ ನೀವು ಓದಿದಷ್ಟು, ತಿಳ್ಕೊಂಡಷ್ಟು ಅವರೆಷ್ಟು ಮಹಾನ್ ವ್ಯಕ್ತಿ ಅನ್ನುವುದು ನಮಗೆ ಗೊತ್ತಾಗ್ತದೆ. 102 ವರ್ಷಗಳವರೆಗೆ ಬದುಕಿದ್ದಂಥ ವಿಶ್ವೇಶ್ವರಯ್ಯನವರು ಅವ್ರು ಯಾವತ್ತೂ ಹೇಳ್ತಾ ಇದ್ರಂತೆ, ನನ್ನ ಆರೋಗ್ಯದ ಗುಟ್ಟು ಮಿತಾಹಾರ. ಮಿತಾಹಾರ ಅಂದರೆ ಸ್ವಲ್ಪ ತಿನ್ನುವುದು, ಹಸಿವಾದಾಗ ಮಾತ್ರ ತಿನ್ನುವುದು, ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನುವುದು. ಆದ್ದರಿಂದಾಗಿ ನಾನು ಅಷ್ಟು ವರ್ಷಗಳವರೆಗೆ ಬದುಕಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ಅವರೇ ಹೇಳಿಕೊಳ್ತಾ ಇದ್ರಂತೆ. ಆಮೇಲೆ ವಿಶ್ವೇಶ್ವರಯ್ಯನವರ ಜೀವನದಲ್ಲಿ ಒಂದು ಶಿಸ್ತು ಇತ್ತು. ಅವರು ಶಿಸ್ತಿನ ಸಿಪಾಯಿ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಶಿಸ್ತನ್ನು ಮೀರಿ ಹೋಗ್ತಾ ಇರಲಿಲ್ಲ. ಅವರ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಶಿಸ್ತು, ಅವರ ಮಾತಿನಲ್ಲಿಯೂ ಕೂಡ ಶಿಸ್ತು ಇರ್ತಾ ಇತ್ತು. ರೈಲಿನಲ್ಲಿ ಯಾವುದೋ ಒಂದು ಪ್ರದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಡಿ ವಿ ಜಿ ಅವರು ಹೇಳಿದಂಥ ಮಾತು, ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಯಾವುದೋ ಒಂದು ಕಾರಣಕ್ಕಾಗಿ ರಾತ್ರಿ ಪ್ರಯಾಣ ಆಗಿ ಬೆಳಗ್ಗೆ 5 ಗಂಟೆಗೆ ಏನೋ ಒಂದು ವಿಚಾರ ನೆನಪಾಗಿ ವಿಶ್ವೇಶ್ವರಯ್ಯನವರನ್ನು ಮಾತಾಡಿಸಬೇಕು ಅಂತ ಡಿ ವಿ ಜಿಯವರು ಹೋದಾಗ 5 ಗಂಟೆಗೆ ಸ್ನಾನ ಆಗಿ ಶುದ್ಧವಾದಂತಹ ಕೋಟನ್ನೆಲ್ಲ ಹಾಕ್ಕೊಂಡು ವಿಶ್ವೇಶ್ವರಯ್ಯನವರು ತಯಾರಾಗಿ ಕುಳಿತಿದ್ರಂತೆ. ಅದು ಮನೆಯಲ್ಲಿರಲಿ, ಹೊರಗಡೆ ಇರಲಿ, ಎಲ್ಲೇ ಇರಲಿ, ಅವರ ಆ ದಿನಚರಿಯನ್ನು ಅವರು ಅದೇ ರೀತಿ ಪಾಲಿಸ್ತಾ ಇದ್ದರು ಅಂತ ಹೇಳುವುದಕ್ಕೆ ಅದೊಂದು ಉದಾಹರಣೆಯನ್ನು ಡಿ ವಿ ಜಿಯವರು ಕೊಡ್ತಾರೆ. ಹಾಗೆ ವಿಶ್ವೇಶ್ವರಯ್ಯನವರು ಆ ಶಿಸ್ತನ್ನು ಎಲ್ಲಿಯೂ ಬಿಟ್ಟಿರಲಿಲ್ಲ. ಆ ಶಿಸ್ತಿನ ಕಾರಣದಿಂದಲೇ ಅವರು ಅಷ್ಟು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಯಿತು, ಎಲ್ಲರಿಂದಲೂ ಹೊಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ನಮಗೆ ಗೊತ್ತಾಗ್ತದೆ ವಿದ್ಯಾರ್ಥಿಗಳು. ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದಂತಹ, ತಿಳ್ಕೊಂಡಂಥ ವಿಚಾರಗಳು ಇಷ್ಟು ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಕೈಗಾರಿಕಾ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆ. ಈಗಾಗಲೇ ಪಾಠ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಎಲ್ಲವೂ ಮೈಸೂರುಮಯ ಆಗಿತ್ತು ಅಂಥೇಳಿ. ಮೈಸೂರು ಸಿಲ್ಕ್ಸ್, ಮೈಸೂರು ಶುಗರ್, ಮೈಸೂರು ಲ್ಯಾಂಪ್ಸ್, ಮೈಸೂರು ಸೋಪ್, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಸಿಮೆಂಟ್, ಹೀಗೆ ಎಲ್ಲವೂ ಕೂಡ ಮೈಸೂರುಮಯ ಆಗಿತ್ತು. 100 ಕಾರ್ಖಾನೆಗಳು ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ಪ್ರಾರಂಭ ಮಾಡಿದರು ಅಂತ ಗೊತ್ತಾಗ್ತದೆ. ಹಾಗೆ ಆರ್ಥಿಕ ಕ್ಷೇತ್ರಕ್ಕೆ ಕೊಡುಗೆ. ಕೈಗಾರಿಕೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬ್ಯಾಂಕ್ಗಳು, ರೈತರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬ್ಯಾಂಕ್ಗಳು, ಕರಕುಶಲ ಕೆಲಸಗಾರರಿಗೆ ಸಾಲ ಕೊಡಲಿಕ್ಕಾಗಿ, ಪ್ರೋತ್ಸಾಹ ಕೊಡಲಿಕ್ಕಾಗಿ ಬ್ಯಾಂಕ್ಗಳು, ಹಾಗೆ ಜೀವ ವಿಮಾ ನಿಗಮ, ಹೀಗೆ ವಿಶ್ವೇಶ್ವರಯ್ಯನವರು ಆರ್ಥಿಕ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ನೀಡಿದರು. ಮುಂದೆ ನಾವು ಗಮನಿಸಿದಂಥದ್ದು ಅವರಿಗೆ ದೊರೆತಂಥ ಪ್ರಶಸ್ತಿಗಳು. ಮುಖ್ಯವಾಗಿ ನಮ್ಮ ಪಠ್ಯಪುಸ್ತಕದಲ್ಲಿ 2 ಪ್ರಶಸ್ತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಸಾಕಷ್ಟು ಪ್ರಶಸ್ತಿಗಳು ವಿಶ್ವೇಶ್ವರಯ್ಯನವರಿಗೆ ಸಿಕ್ಕಿದೆ. ಅವರಿಗೆ ಲಭಿಸಿದಂಥ 2 ಪ್ರಶಸ್ತಿಗಳು, ಪಠ್ಯಪುಸ್ತಕದಲ್ಲಿ ಉಲ್ಲೇಖ ಆಗಿರುವಂಥ 2 ಪ್ರಶಸ್ತಿಗಳು ಯಾವುದು ಅಂತ ಹೇಳಿದರೆ, ಒಂದು ಬ್ರಿಟಿಷ್ ಸರ್ಕಾರ ನೀಡಿದಂತಹ ಸರ್ ಅನ್ನುವಂತಹ ಪ್ರಶಸ್ತಿ, ಮತ್ತೊಂದು ಭಾರತ ಸರ್ಕಾರ ಕೊಟ್ಟಂತಹ ಈ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ. ಹಾಗೆ ಅವರ ಕೃತಿಗಳು, ವಿಶ್ವೇಶ್ವರಯ್ಯನವರ ಕೃತಿಗಳು, ಅದರಲ್ಲಿ ಅವರ ಆತ್ಮಚರಿತ್ರೆ, ಆತ್ಮಕಥೆ ಇದೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ವಿಶ್ವೇಶ್ವರಯ್ಯನವರ ಆತ್ಮಚರಿತ್ರೆ. ಹಾಗೆ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಮಾತ್ರ ಅಲ್ಲ ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ ಅನ್ನುವಂತಹ ಕೃತಿಯನ್ನು ಕೂಡ
ವಿಶ್ವೇಶ್ವರಯ್ಯನವರು ರಚಿಸಿದ್ದಾರೆ ಅಂಥೇಳಿ. ಇನ್ನು ಅವರ ಶತಮಾನೋತ್ಸವ ಸಮಾರಂಭವಂತೂ ಬಹಳ ದೊಡ್ಡ ಕಾರ್ಯಕ್ರಮ. ಈ ದೇಶದ ಪ್ರಧಾನಮಂತ್ರಿಯೇ ಬಂದು ಅದರಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ದು ನಮಗೀಗಾಗಲೇ ಗೊತ್ತಾಗಿದೆ. ಹಾಗೆ ಅಂಚೆ ಚೀಟಿ ನೆನಪಿಗಾಗಿ, ಶತಮಾನೋತ್ಸವದ ಸವಿ ನೆನಪಿಗಾಗಿ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಹಾಗೆ ಸರ್ ಎಂ ವಿ ಅನ್ನುವಂಥ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಇನ್ನು ಬಹಳ ದೊಡ್ಡ ಗೌರವ ವಿಶ್ವೇಶ್ವರಯ್ಯನವರಿಗೆ ಏನು ಅಂತ ಹೇಳಿದರೆ, ಅವರ ಹುಟ್ಟಿದ ದಿನವನ್ನು ಎಂಜಿನಿಯರ್ ಅವರ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತದೆ. ಇದಿಷ್ಟು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಂತಹ ವಿಚಾರಗಳು ವಿದ್ಯಾರ್ಥಿಗಳೇ. ಈಗ ಒಂದಿಷ್ಟು ವ್ಯಾಕರಣಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ತಿಳಿದುಕೊಂಡ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಸಂಧಿ ಬಿಡಿಸಿ ಹೆಸರಿಸಿ. ಪರೀಕ್ಷಾ ಸಂದರ್ಭದಲ್ಲಿ ನಿಮಗೆ ಈ ಮಾದರಿಯ ಪ್ರಶ್ನೆ ಬರ್ತದೆ. ಬಹುವಂಶ ಆಯ್ಕೆಯ ರೀತಿಯಲ್ಲಿ ಪ್ರಶ್ನೆ ಇರ್ತದೆ. ಯಾವುದೋ ಒಂದು ಸಂಧಿಯ ಹೆಸರನ್ನು ಹೇಳಿ ಅದಕ್ಕೆ 4 ಪದಗಳನ್ನು ಕೊಟ್ಟು ಆ ಸಂಧಿಗೆ ಸರಿಹೊಂದುವಂತಹ ಪದವನ್ನು ನೀವು ಸರಿ ಉತ್ತರವನ್ನಾಗಿ ಆಯ್ಕೆ ಮಾಡುವಂಥ ಸಾಧ್ಯತೆ, ಆ ರೀತಿಯ ಪ್ರಶ್ನೆ ಬರಬಹುದು. ಅಥವಾ ಯಾವುದೋ ಒಂದು ಪದವನ್ನು ಕೊಟ್ಟು ಇದು ಯಾವ ಸಂಧಿ ಅಂತ ಕೇಳಿಕೊಂಡು 4 ಆಯ್ಕೆಯನ್ನು ಕೊಡುವ ರೀತಿಯಲ್ಲಿ ಪ್ರಶ್ನೆ ಬರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ವ್ಯಾಕರಣ ಭಾಗವನ್ನು ಕೂಡ ನಾವು ಒಂದಿಷ್ಟು ಗಮನಿಸಬೇಕಾಗ್ತದೆ. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 2ನೆಯ ಪಾಠ, ಗದ್ಯ ಪಾಠ ಶಬರಿ, ಈ ಪಾಠದ ಕೊನೆಗೆ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ, 2 ಸಂಧಿಗಳ ಪಟ್ಟಿ ಇದೆ. 2 ಸಂಧಿಗಳಿಗೆ, ಕನ್ನಡದಲ್ಲಿರುವಂತಹ 3 ಸಂಧಿಗಳು ಹಾಗೆ ಸಂಸ್ಕೃತದಲ್ಲಿರುವಂತಹ 7 ಸಂಧಿಗಳು, ಈ 7 ಸಂಧಿಗಳಿಗೂ ಕೂಡ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಉದಾಹರಣೆಗೆ ಇನ್ನಷ್ಟು ಉದಾಹರಣೆಗಳನ್ನು ನೀವು ಸೇರಿಸಿಕೊಳ್ಳಬಹುದು. ಪರೀಕ್ಷಾ ತಯಾರಿ ಅನ್ನುವ ರೀತಿಯಲ್ಲಿ ನೀವು ಈ ರೀತಿಯ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಕನ್ನಡದ 3 ಸಂಧಿಗಳ ಹೆಸರು ಬರೆಯುವುದು, ಹಾಗೆ ಸಂಸ್ಕೃತದ 7 ಸಂಧಿಗಳ ಹೆಸರನ್ನು ಬರೆಯುವುದು, ವಿಭಾಗ ಮಾಡುವುದು. ನಿಮ್ಮ ಪಾಠ ಪುಸ್ತಕದಲ್ಲಿ ಪಾಠ ನಡೆಯುವ ಸಂದರ್ಭದಲ್ಲಿ ಎಷ್ಟೆಲ್ಲ ನಿಮಗೆ ಉದಾಹರಣೆಗಳು ಸಿಗ್ತದೆ, ಅದು ಎಲ್ಲಿ ಯಾವ ವಿಧದ ಸಂಧಿ ಅಂತ ನೋಡಿಕೊಂಡು ಆ ಪಟ್ಟಿಯಲ್ಲಿ ಅದರ ಹೆಸರನ್ನು ಬರೆದು ನೀವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೋದು ವಿದ್ಯಾರ್ಥಿಗಳೇ. ಈಗ ಇಲ್ಲಿ 3 ಪದಗಳ ಪರಿಚಯವನ್ನು ನಾನಿಲ್ಲಿ ಮಾಡ್ತೇನೆ. ಪೀಠೋಪಕರಣ ಅಂತ ಒಂದು ಪದ ಬಂದಿದೆ. ಪೀಠೋಪಕರಣ, ಬಿಡಿಸುವ ರೀತಿ, ಪೀಠ ಕೂಡಿಸು ಉಪಕರಣ. ಇಲ್ಲಿ ಪೂರ್ವ ಪದದ ಸಂಧಿ ವಿಚಾರ ಬಂದಾಗ ನಾವು ಗಮನಿಸಬೇಕಾದಂಥ ಬಹಳ ಮುಖ್ಯವಾದಂಥ ಅಂಶ ಅದು. ಪೂರ್ವ ಪದದ ಕೊನೆಯ ಅಕ್ಷರ ಅದು ಸ್ವರ ಆಗಿದ್ದರೆ ಸ್ವರ, ವ್ಯಂಜನ ಆಗಿದ್ದರೆ ವ್ಯಂಜನ. ಕೊನೆಯ ಅಕ್ಷರ ಯಾವುದು ಅಂದಿಲ್ಲ. ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಆ, ಹಾಗೆ ಇಲ್ಲಿ ಉ, ಮತ್ತು ಉತ್ತರ ಪದದ ಮೊದಲ ಅಕ್ಷರ ಉ. ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುತ್ತದೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಈ ರೀತಿ ಸಂಧಿ ಕಾರ್ಯ ನಡೆಯುವಾಗ ಏನು ಬದಲಾವಣೆ ಆಗಿದೆ ಅಂತ ನಾವಿಲ್ಲಿ ನೋಡ್ಕೊಳ್ಬೇಕು. ಪೀಠ ಕೂಡಿಸು ಉಪಕರಣ ಸೇರಿ ಏನಾಯಿತು? ಪೀಠೋಪಕರಣ. ಓ, ಪೀಠೋಪಕರಣ. ಓ ಅನ್ನುವಂತಹ ಒಂದು ಹೊಸ ಸ್ವರ ಇಲ್ಲಿ ನಮಗೆ ಕಂಡುಬರುತ್ತದೆ. ಹಾಗಾಗಿ ಆ ಮತ್ತು ಊಗಳ ನಡುವೆ ಸಂಧಿಯಾದ ಸಂದರ್ಭದಲ್ಲಿ ಓ ಬಂದರೆ ಅದನ್ನು ನಾವು ಗುಣಸಂಧಿ ಅಂತ ಹೇಳ್ತೇವೆ. ಇದು ಗುಣಸಂಧಿಗೆ ಉದಾಹರಣೆ. ಪೀಠ ಕೂಡಿಸು ಉಪಕರಣ, ಪೀಠೋಪಕರಣ ಗುಣಸಂಧಿಗೆ ಉದಾಹರಣೆ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ಗಮನಿಸುವುದಾದರೆ ಅತಿ ಕೂಡಿಸು ಉನ್ನತ, ಅತ್ಯುನ್ನತ. ಇದು ಕೂಡ ಸಂಸ್ಕೃತ ಪದವೇ. ಪೀಠೋಪಕರಣವು ಕೂಡ ಸಂಸ್ಕೃತ ಪದವೇ, ಅತ್ಯುನ್ನತವು ಕೂಡ ಸಂಸ್ಕೃತ ಪದವೇ. ಅತಿ ಕೂಡಿಸು ಉನ್ನತ. ಅತಿ ಪೂರ್ವಪದದ ಕೊನೆಗೆ ಈ ಇದೆ, ಉತ್ತರ ಪದದ ಮೊದಲಿಗೆ ಊ ಇದೆ. ಈ ಮತ್ತು ಊಗಳ ನಡುವೆ ಸಂಧಿ ಕಾರ್ಯ ನಡೆದು ಸಂಧಿಯಾದ ನಂತರ ಅತ್ಯುನ್ನತ, ಅತ್ಯು. ಯ, ಅತ್ಯ, ತ್ಯ, ಯ ಅನ್ನುವಂತಹ ಅಕ್ಷರ ಇಲ್ಲಿ ಬಂದಿದೆ. ಹಾಗಾಗಿ ಇದು ಯಣ್ ಸಂಧಿ.
ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ಗಮನಿಸುವುದಾದರೆ ಶತಮಾನ ಕೂಡಿಸು ಉತ್ಸವ. ಶತಮಾನ ಅ ಕೂಡಿಸು ಉತ್ಸವ. ಸಂಧಿಯಾದ ನಂತರ ಏನಾಯಿತು? ಶತಮಾನೋತ್ಸವ. ಶತಮಾನೋ ಉ ಇದು ಕೂಡ ಗುಣಸಂಧಿ. ಹೀಗೆ ಪಾಠ ಸಂದರ್ಭದಲ್ಲಿ ಸಿಗುವಂತಹ ಸಂಧಿ ಪದಗಳನ್ನು ಆಯ್ಕೆ ಮಾಡಿಕೊಂಡು ಪಟ್ಟಿ ಮಾಡಿಕೊಳ್ತಾ ಹೋದರೆ ನಿಮಗೆ ಕೊನೆಗೆ ಪರೀಕ್ಷಾ ಸಂದರ್ಭದಲ್ಲಿ ತುಂಬ ಸುಲಭವಾಗಿ ಇದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮನೆ ಕೆಲಸವನ್ನು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಕೈಗಾರಿಕೆ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆಗಳೇನು? ಕೈಗಾರಿಕೆ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆಗಳೇನು? ಈ ಪ್ರಶ್ನೆಗೆ ಉತ್ತರವನ್ನು ಸಂಗ್ರಹಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಧನ್ಯವಾದಗಳು.